ಹಾಗೂ ವೈದ್ಯರ ದಿನಾಚರಣೆ. ಸ್ವಂತ ಬರೆಯುವವರು ಪತ್ರಕರ್ತರಾಗಲು ಸಾಧ್ಯ. ಎಸ್ಟಿ ಗಾಂಜಿ. ಮುದ್ದೇಬಿಹಾಳ ಪತ್ರಿಕೆಗಳು ಭಾಷಾ ಸೇವೆಯನ್ನ ಮಾಡುತ್ತಿವೆ. ಪತ್ರಕರ್ತರಾಗುವವರು ಭಾಷೆಯನ್ನ ಅರ್ಥ ಮಾಡಿಕೊಳ್ಬೇಕು. ಬೇರೊಬ್ಬರು ಬರೆದಿದ್ದನ್ನ ಕದಿಯಬಾರದು. ಸ್ವಂತ ಬರೆಯುವವರು ಪತ್ರಕರ್ತರಾಗಲು ಸಾಧ್ಯವಿದೆ ಎಂದು ಗದಗ ಜಿಲ್ಲೆಯ ನಿವೃತ್ತ ಡಿಡಿಪಿಐ ಹಾಗೂ ಎಸ್ಡಿ ಗಾಂಜಿ ಹೇಳಿದ್ರು. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಭಾನುವಾರ ಕಾರ್ಯನಿರತ ಪತ್ರಕರ್ತರ ಧ್ವನಿ ಹಾಗೂ ವರದಿಯ ಚೈತ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ಏರ್ಪಡಿಸಿದ್ದ ಪತ್ರಿಕಾ ಹಾಗೂ ವೈದ್ಯರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾಪಿ ಮಾಡಿ ಬರೆದವರು ಪತ್ರಕರ್ತರಾಗಲು ಸಾಧ್ಯವಿಲ್ಲ. ಶಬ್ದಗಳು ಭಾಷೆಯ ಮುತ್ತುಗಳು. ಮಕ್ಕಳು ತಪ್ಪು ಮಾಡಿದ್ರೆ ಅವರನ್ನ ತಿದ್ದಬೇಕು. ಪತ್ರಿಕೆಗಳು ಸಮಾಜದ ಧ್ವನಿ, ಅಂತರಂಗದ ಆಸ್ವಾದನೆಯ ಮಾಧ್ಯಮ. ಪತ್ರಿಕೆಗಳು ನಾಡಿನ ಪ್ರತಿಬಿಂಬ ಹಾಗೂ ಗತಿಬಿಂಬ. ಪತ್ರಿಕೆಗಳು ಜೀವನಾಡಿಯಾಗಿವೆ ಎಂದರು. ನಿವೃತ್ತಿ ಜೀವನದಲ್ಲಿ ಹಿರಿಯರು ಪತ್ರಿಕೆಗಳನ್ನ ಓದುವ ಮೂಲಕ ಅದನ್ನ ಮಕ್ಕಳಿಗೂ ತಿಳಿಸಿ ಹೇಳಬೇಕು. ಶಾಲೆಗಳಿದ್ದಲ್ಲಿ ಪಾಠ ಮಾಡಿ, ವೈಜ್ಞಾನಿಕ ಆಚರಣೆಗಳು, ಸಾಧನೆಗಳ ಕುರಿತು ತಿಳಿ ಹೇಳಿ ಎಂದು ಹೇಳಿದ್ರು. ತೋರಿಕೆಗಾಗಿ ಬದುಕು ಬೇಡ. ಹಿರಿಯರ ಜೀವನ ಬಂದಂತೆ ನಡೆದುಕೊಳ್ಬೇಕು. ಮುಪ್ಪು ಬಂದ ಮೇಲೆ ಗಪ್ಪಾಗಿರುವುದು ಒಳ್ಳೆಯದು. ಜಾಣ್ಮೆಯಿಂದ ಜೀವನ ಸಾಗಿಸುವುದೇ ಬದುಕು. ರಿಟೈರ್ಡ್ ಆದ್ರೂ ಟೈರ್ಡ್ ಆಗಿಲ್ಲ. ಮತ್ತೊಬ್ಬರ ಮೇಲೆ ಅವಲಂಬನೆ ಆಗದಂತೆ ನಿವೃತ್ತರು ಜೀವನವನ್ನ ನಡೆಸಬೇಕು ಅಂತ ಹೇಳಿದ್ರು. ದಿ ನೇಚರ್ ಗ್ರೋ ಮೋರ್ ಫೌಂಡೇಶನ್ ಅಧ್ಯಕ್ಷೆ ಸಂಗೀತಾ ನಾಡಗೌಡ ಮಾತನಾಡಿ, ಪತ್ರಕರ್ತರಾದವರು ವಾಸ್ತವ ಬದುಕಿನಲ್ಲಿ ಸಿರಿವಂತರಾಗಿರುವುದಿಲ್ಲ, ಆದರೆ ಅವರಲ್ಲಿ ಹೃದಯ ಸಿರಿವಂತಿಕೆ ಇದೆ ಎನ್ನುವುದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಹೇಳಿದ್ರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಹುನಗುಂದ, ಮುದ್ದೇಬಿಹಾಳ, ಗಚ್ಚಿನ ಮಠ, ಹೊಸಮಠದ ಅಮರೇಶ್ವರ ದೇವರು ಮಾತನಾಡಿ, ಪತ್ರಿಕೆಗಳಿಂದ ಸಾಮಾಜಿಕ ಬದಲಾವಣೆ ಸಾಧ್ಯ ಇದೆ. ಆರೋಗ್ಯ ಶಿಬಿರದ ಮೂಲಕ ಸಮಾಜಮುಖಿ ಕಾರ್ಯಕ್ರಮ ಪತ್ರಕರ್ತರು ಏರ್ಪಡಿಸಿರುವುದು ಪ್ರಶಂಸಾರ್ಹ ಕಾರ್ಯ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಪಿ ಮಣಿ, ಕದಳಿ ವೇದಿಕೆ ತಾಲೂಕು ಅಧ್ಯಕ್ಷೆ ಕಾಶಿಬಾಯಿ ರಾಂಪುರ್, ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಅಧ್ಯಕ್ಷ ವಿನಾಯಕ್ ಸೊಂಡೂರ್ ಮಾತನಾಡುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾರ್ಯನಿರತ ಪತ್ರಕರ್ತರ ಧ್ವನಿ ತಾಲೂಕು ಅಧ್ಯಕ್ಷ ಶಂಕರ್ ಹೆಬ್ಬಾಳ್, ಮಾದರಿಯ ಚೈತ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ಟ್ರಸ್ಟ್ ಅಧ್ಯಕ್ಷ ಯಮನಪ್ಪ ವಡ್ಡರ್, ಕಾನಿಪ್ಪ ಧ್ವನಿ ರಾಜ್ಯ ಕಾರ್ಯಾಧ್ಯಕ್ಷ ಇರ್ಫಾನ್ ಬಿಳಗಿ, ಉತ್ತರ ಕರ್ನಾಟಕ ಉಸ್ತುವಾರಿ ಅಧ್ಯಕ್ಷ ಅಶೋಕ್ ರಾಠೋಡ್, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಜಿ ನಾಗರಾಳ್ ಇದ್ರು. ಅಮೃತ ಹೆಬ್ಬಾಳ್ ಹಾಗೂ ಅರ್ಪಿತಾ ಹೆಬ್ಬಾಳ್ ಪ್ರಾರ್ಥನಾ ಗೀತೆಯನ್ನ ಹಾಡಿದ್ರು. ಬಸವರಾಜ್ ಸೌಳಗಿ ಸ್ವಾಗತ ಗೀತೆಯನ್ನ ಹಾಡಿದ್ರು. ಚೈತ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಕುಮಾರ್ ವಡ್ಡರ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಟಿಡಿ ಲಮಣಿ ಸ್ವಾಗತಿಸಿದ್ರು, ನಿರೂಪಿಸಿದ್ರು. ಕಾನಿಪ ಧ್ವನಿ ಪ್ರಧಾನ ಕಾರ್ಯದರ್ಶಿ ಗುಲಂ ಮೊಹಮ್ಮದ್ ದಫೇದಾರ್ ವಂದಿಸಿದ್ರು. ಕಾರ್ಯಕ್ರಮದಲ್ಲಿ ಕಾನಿಫ್ ಧ್ವನಿ ಪದಾಧಿಕಾರಿಗಳಾದಂತಹ ಹನುಮಂತ್ ನಲ್ವಡೆ, ರವಿ ತೆಲಂಗಿ, ಬಸವರಾಜ್ ಕುಂಟೋಜಿ ಹಾಗೂ ಬಸವರಾಜ್ ಹೂಗಾರ್ ಮತ್ತು ಕನ್ನೂರ ವಿನಾಯಕ್ ಕುಮಾರ್ ಕಡ್ಲಿಮಟ್ಟಿ, ಸಮಾಜ ಸೇವಕರಾದ ರಾಜಶೇಖರ್ ಮ್ಯಾಗೇರಿ, ಮೈನುದ್ದೀನ್ ಅವಲ್ದಾರ್ ಇದ್ರು. ಎಸ್ಎಸ್ಎಲ್ಸಿ ಪಿಯುಸಿ ಟಾಪರ್ಗಳನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಆರೋಗ್ಯ ಉಚಿತ ತಪಾಸಣೆ ಶಿಬಿರ, ಕಾನಿಪ ಧ್ವನಿ ತಾಲೂಕು ಘಟಕ ಹಾಗೂ ಮಾದರಿಯ ಚೈತ್ರ ಆರೋಗ್ಯ ಮತ್ತು ಶಿಕ್ಷಣ ಸೇವಾ ಟ್ರಸ್ಟ್ ಸಹಯೋಗದಲ್ಲಿ ನಿವೃತ್ತ ನೌಕರರ ಸಂಘದ ಸದಸ್ಯರಿಗೆ ಉಚಿತವಾಗಿ ಬಿಪಿ, ಶುಗರ್ ಹಾಗೂ ಮೂತ್ರ ತಪಾಸಣೆ ಪರೀಕ್ಷೆಯನ್ನ ನಡೆಸಲಾಯಿತು. ಅಲ್ಲದೆ ಮಹಿಳೆಯರಿಗೂ ಆರೋಗ್ಯ ತಪಾಸಣೆಯನ್ನ ನಡೆಸಲಾಯಿತು. ಶಿಬಿರವನ್ನ ಡಾಕ್ಟರ್ ಪರಶುರಾಮ್ ವಡ್ಡರ್ ಹಾಗೂ ಬಾಗೇವಾಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯೆ ಡಾಕ್ಟರ್ ಮಹೇಶ್ವರಿ ಕುಂಬಾರ್, ಡಾಕ್ಟರ್ ಆಸನ್ ಬಿಳಗಿ ಹಾಗೂ ಸಿಬ್ಬಂದಿ ರವಿ ಉಲ್ಯಾಳ ಅವರು, ವಿನಯ್ ಕಲಾಲ್, ಸುಭಾಷ್ ವಡ್ಡರ್, ಅವ್ವಣ್ಣ ನಾಗರಾಳ ಭಾಗವಹಿಸಿದ್ರು. ಶಿಬಿರದಲ್ಲಿ 100ಕ್ಕೂ ಅಧಿಕ ಹಿರಿಯ ನಿವೃತ್ತ ನೌಕರರು ಆರೋಗ್ಯ ತಪಾಸಣೆಯನ್ನ ಮಾಡಿಸಿದ್ರು. ನಮ್ಮ ಕಾನಿಪ ಧ್ವನಿ ತಾಲೂಕು ಘಟಕ ಮುದ್ದೇಬಿಹಾಳ ಸಂಘಕ್ಕೆ ಸಂತದ ಅಂತ ಹೇಳ್ತಾ, ದಯವಿಟ್ಟು ಇನ್ನೊಮ್ಮೆ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ, ಹೊರಗಡೆ ಇರುವಂತಹ ಎಲ್ಲ ಅತಿಥಿ ಮೋದರು ಹಾಗೆ ಯುವಕರು ಹಾಗೆ ಊರಿನ ಪ್ರಮುಖ ಗಣ್ಯ ವರ್ತಕರು ದಯವಿಟ್ಟು ಒಳಗಡೆ ಬಂದು ಆಸೀನರಾಗಬೇಕಂತ ಹೇಳ್ತಾ, ಈಗ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗ್ತಾ ಇದೆ. ಕಾರ್ಯಕ್ರಮವನ್ನ ಪ್ರಾರ್ಥನೆ ಶ್ರೀ ಬಸವರಾಜ್ ಎಂ ಸಾವಳಗಿ, ರಾಜು ಹುನಗುಂದ್ ಅವರು ನೆರವೇರಿಸಿಕೊಡ್ಬೇಕು ನಾನು ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಹೊರಗಡೆ ಇರುವಂತಹ ಪುಟಾಣಿಗಳು ದಯವಿಟ್ಟು ಒಳಗಡೆ ಬಂದು ತಾವೆಲ್ಲರೂ ಕೂಡ ಬಹಳಷ್ಟು ಜನ ಕಾನಿಪ ಧ್ವನಿ ಘಟಕದ ಎಲ್ಲ ಪದಾಧಿಕಾರಿಗಳು ಪರಮಪೂಜ್ಯರಿಂದ ಆಶೀರ್ವಚನವನ್ನ ಪಡ್ಕೋಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಪರಮಪೂಜ್ಯರ ಆಶೀರ್ವಾದ ದಯವಿಟ್ಟು
ಮುದ್ದೇಬಿಹಾಳ ತಾಲೂಕಾ ಕಾನಿಪ ಘಟಕದ ಎಲ್ಲ ಪದಾಧಿಕಾರಿಗಳು ಆಶೀರ್ವಾದವನ್ನು ಪಡ್ಕೋಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಬಸವರಾಜ್ ಕುಂಟೋಜ್ ಸರ್, ಶ್ರೀಗಳಿಂದ ಆಶೀರ್ವಾದ. ಬಸವರಾಜ್ ಕುಂಟೋಜಿ ಅವರು. ಹನುಮಂತ್ ನಲ್ವಾಡಿ ಅವರು. ನೆಕ್ಸ್ಟ್ ಹನುಮಂತ್ ನಲ್ವಾಡಿ ಸರ್ ಅವರು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರು, ತಾಲೂಕು ವರದಿಗಾರರು. ರವಿ ತೇಲಂಗಿ ಸರ್, ನಯನ ಭಾರತ. ರವಿ ತೇಲಂಗಿ ಅವರು, ರವಿ ತೇಲಂಗಿ ಅವರು, ನಯನ ಭಾರ್ಗವ. ರವಿ ತೇಲಂಗಿ ಅವರು, ನಯನ ಭಾರ್ಗವ. ವಿನಯ್ ಕಡ್ಲಿಮಟ್ಟಿ ಅವರು, ವಿನಯ್ ಕಡ್ಲಿಮಟ್ಟಿ ಅವರು ಬರಬೇಕು. ನಂತರ ಹನುಮಂತ್ ನಲ್ವಾಡಿ ಅವರು, ಬಸಲಿಂಗಪ್ಪ ಹೂಗಾರ್ ಅವರು. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ. ನಂತರ ಗುಲಾಮ್ ದಫೇದಾರ್ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳು, ಕಾಣಿಪ ಧ್ವನಿ ಘಟಕ ಮುದ್ದೇಬಿಹಾಳ. ಹನುಮಂತ್ ನಲ್ವಾಡಿ ಅವರು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ವರದಿಗಾರರು, ತಾಲೂಕಾ. ಹಾಗೆ ಗುಲಾಮ್ ದಫೇದಾರ್ ಅವರು ಪಡ್ಕೋಬೇಕಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಕಾಣಿಪ ಧ್ವನಿ ಘಟಕ ಮುದ್ದೇಬಿಹಾಳದ ಎಲ್ಲ ಪದಾಧಿಕಾರಿಗಳಿಗೆ ಶ್ರೀಗಳು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಎಲ್ಲ ಗುಲಾಮ್ ದಫೇದಾರ್ ಸರ್ ಅವರು, ಕಡ್ಲಿಮಟ್ಟಿ ಅವರು, ನಮ್ಮ ಶಂಕರ್ ಹೆಬ್ಬಾಳ ಅವರ ಒಂದು ತಂಡದಲ್ಲಿದೆ. ರಾಜು ಮಾಂಜಿ ಅವರು,